2013ರಿಂದ 2025 ಮಧ್ಯದಲ್ಲಿ ವಕ್ಫ್ಗೆ 21 ಲಕ್ಷ ಎಕರೆ ಆ್ಯಡ್ ಆಗಿದೆ ಅನ್ನೋ ಮಾಹಿತಿ. 2013ರಿಂದ ತುಂಬ ಹಳೇದು ಕೇಳ್ತಾ ಇಲ್ಲ ನಾನು. ಆ 21 ಲಕ್ಷ ಎಕರೆದಾದರೂ ಗಿಫ್ಟ್ ಡೀಡ್ ಸಿಗ್ತಾವ? ಒಂದು ನಾನು ಹೇಳ್ತಾ ಇರೋದು ಈ 2013 ಅಂಕಿಅಂಶ ಯಾವುದು ಸರಿ ಇಲ್ಲ ಅಂತ ನೀವೇ ಈಗ ಹೇಳಿದ್ದೀರಾ. 9 ಲಕ್ಷ ಅಂತ, ಒಂದೇ ನಿಮಿಷ, 9 ಲಕ್ಷ ಅಂತ ರಿಜಿಜು ಅವರು ಹೇಳ್ತಾರೆ. ಈಗ 36 ಲಕ್ಷ ಇಲ್ಲಿ ಕೇಳಿ. ಈಗ ಹೇಳ್ತಾರೆ 22 ಲಕ್ಷ. ಅದರ ಇಷ್ಟರ ತನಕ ದಾಖಲಾತಿ ಕೊಡಬೇಕು ಕೇಂದ್ರ ಸರ್ಕಾರ. ಇಷ್ಟು ಆಸ್ತಿಗಳು 2013ರಿಂದ 2024 ತನಕ ಜಾಸ್ತಿ ಆಗಿದೆ ಎಂಬ ಒಂದು ಬರಬೇಕು. ಎರಡನೇದು, ಒಂದು ವೇಳೆ ಇದ್ದರೆ ಅವ್ರು ಹೇಳೋದು ಸರಿಯಾಗಿದ್ದಾರೆ, ಸ್ಮಶಾನಗಳು ಜನಸಂಖ್ಯೆ ಇದು ಮಾಡಿ 2013ರಿಂದ 2024 ಎಡೆಯಲ್ಲಿ ಸ್ಮಶಾನಗಳು ಬಂದಿದೆ, ಮಸೀದಿಗಳು ಬಂದಿದೆ. ಗುಡ್ಡ ಸುತ್ತಿ ಮೈಲಾರಕ್ಕೆ ಬರಬೇಡಿ. ನಾ ಹೇಳೋದು, ನಾನು ಬಾಬರ್ನ ದಾಖಲೆ ತೋರಿಸಿ ಔರಂಗಜೇಬನ ದಾಖಲೆ ತೋರಿಸಿ ಅಂತ ಹೇಳ್ತಾ ಇಲ್ಲ. 2013 ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದರು, ಮೊನ್ನೆ ಆದಂಗಿದೆ ಅದು. ಮೋದಿ ಬರೋದಕ್ಕಿಂತ 1 ವರ್ಷ ಮುಂಚೆ, ಆವತ್ತಿನ ಡೇಟ್ನಿಂದ ಇವತ್ತಿನ ಡೇಟ್ ತನಕ ವಕ್ಫ್ಗೆ ಆ್ಯಡ್ ಆಗಿರುವ ಸುಮಾರು 20 ಲಕ್ಷ ಅಂತ ರೌಂಡ್ ಫಿಗರ್ ಇಟ್ಕೊಳ್ಳೋಣ, 20 ಲಕ್ಷ ಎಕರೆ ಜಮೀನಿನ ಗಿಫ್ಟ್ ಡೀಡ್ಗಳು ಇಲ್ಲಿದಾವೆ ನೋಡ್ರಿ. ಇಲ್ಲಿ ಗಿಫ್ಟ್ ಡೀಡ್ಗಳಿವೆ. ಗಿಫ್ಟ್ ಡೀಡ್ ಕರ್ನಾಟಕ ಮಟ್ಟಕ್ಕೆ ಹೇಳ್ತೀನಿ, ದೇಶದ ಬಗ್ಗೆ ನನಗೆ ಹೇಳೋಕೆ ಇದೆ. ಯಾಕೆಂದ್ರೆ ಎಲ್ಲ ಕಂಪ್ಯೂಟರೈಸ್ಡ್ ಮಾಡಿರೋದು ನನ್ನ ಅಧಿಕಾರ ಸಮಯದಲ್ಲಿ. ಎಲ್ಲೆಲ್ಲ ದಾಖಲಾತಿಯ ಸಮಸ್ಯೆಗಳಿತ್ತು ಅದೆಲ್ಲ, ಅಂದ್ರೆ ಇದರಲ್ಲಿ ಯಾವುದು ಆರ್ ಟಿ ಸಿಯಲ್ಲಿ ವಕ್ಫ್ ಆಸ್ತಿ ಅಂತಾನು ಬರ್ತಾ ಇತ್ತು, ಅದೇ ರೀತಿಯಲ್ಲಿ ಸರ್ಕಾರಿ ಜಮೀನು ಅಂತ ಬರ್ತಾ ಇತ್ತು. ಅದರಲ್ಲಿ ನಾವು ಸರ್ಕಾರದೊಂದಿಗೆ ಕೂತ್ಕೊಂಡು ಹೇಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಂದಿಗೆ ಕೂತ್ಕೊಂಡು ಹೇಗೆ ಇದನ್ನು ಸರಿ ಮಾಡಬಹುದು ಅಂತ ಹೇಳಿ ತುಂಬಾ ಸರಿ ಆಗಿದೆ ಅದು. ಅದಕ್ಕಿಂತ ಮುಂಚೆನೂ ಎಲ್ಲ ಯಾವುದೇ ದಾಖಲಾತಿ ಇಲ್ಲದಂತ ಒಂದು ಆಸ್ತಿ ನಿಮಗೆ ತೋರಿಸೋಕೆ ಸಾಧ್ಯನೇ ಇಲ್ಲ. ಗಿಫ್ಟ್ ಡೀಡ್ ಅಂತೂ ಇದ್ದೇ ಇದೆ. ಹೇಳಿ ನೀವು ಯಾವ್ದಾದ್ರು ಒಂದು ಹೇಳಿ, ಕರ್ನಾಟಕದ ಮಟ್ಟಕ್ಕೆ ಹೇಳಿ, ಯಾವ್ದಾದ್ರು ಒಂದು ವಕ್ಫ್ ಆಸ್ತಿ ಅದಕ್ಕೆ ಯಾವುದೇ ದಾಖಲೆಗಳಿಲ್ಲ ಅಂತ ನೀವು ಯಾವ್ದಾದ್ರು ಒಂದು ಹೇಳಿ.